ಸೊ 8/8/2025 ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಘಟಕದವರು ಒಂದು ಮೀಟಿಂಗನ್ನು ಗೂಗಲ್ ಮೀಟನ್ನು ಕರೆದಿದ್ರು. ಆ ಗೂಗಲ್ ಮೀಟ್ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯದ ಪ್ರಕಾರವಾಗಿ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಶೀಘ್ರ ತಿದ್ದುಪಡಿ ಆಗಬೇಕು ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಲಾಸ್ಟ್ ಇಯರ್ 12ನೇ ತಾರೀಕು 8ನೇ ತಿಂಗಳು 2024 ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ ಫ್ರೀಡಮ್ ಪಾರ್ಕ್ನಲ್ಲಿ. ಸೊ ಅದಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಸತಿಗೇನು ಆ ಹೋರಾಟಕ್ಕೆ ಬಂದು ಮನವಿಯನ್ನು ಸ್ವೀಕರಿಸಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಬಂದಿದ್ರು. ಹಾಗಾಗಿ ಅಲ್ಲಿ ನಾವು ಒಂದು ಡಿಮ್ಯಾಂಡನ್ನು ಪ್ರಮುಖವಾಗಿರ್ತಕ್ಕಂಥ ಡಿಮ್ಯಾಂಡ್ ಇದೆ ಸರ್. ಏನು ಡಿಮ್ಯಾಂಡ್ ಅಂದರೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈಗ 1ರಿಂದ 2017 ಪೂರ್ವದಲ್ಲಿ 1ರಿಂದ 7ನೇ ತರಗತಿವರೆಗಿನೂ ಮತ್ತು 1ರಿಂದ 8ವರೆಗಿನೂ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರು ಏನಿದ್ರು ಅವರೆಲ್ಲರೂ ಇರ್ತಕ್ಕಂಥದ್ದು ಅವ್ರು ಏನು ಮಾಡಿದ್ರು ಅಂದರೆ 2017 CNR ನಿಯಮ ಜಾರಿಗೆ ಬಂತು. ಆ ಜಾರಿಗೆ ಬಂದಾಗ 1ರಿಂದ 5, 6ರಿಂದ 8 ಅಂತಕ್ಕಂಥ ಒಂದು CNR ನಿಯಮಗಳು ಅಲ್ಲಿ ಜಾರಿಗೆ ಆಯ್ತು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರು 1, ಎರಡನೇದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ 2 ಆ ವೃಂದಗಳು. ಆ ವೃಂದದಲ್ಲಿ ನಮಗೆ 2017 ಈ ಕಡೆಗೆ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವರಿಗೆ ಮಾತ್ರ ಆ GPT ಅಂತ ಕನ್ಸಿಡರ್ ಮಾಡಬೇಕಿತ್ತು ಇರ್ತಕ್ಕಂಥದ್ದು. ಸೊ ನಮಗೆ ಏನ್ ಮಾಡಿದಾರೆ ಅಂದ್ರೆ 1ರಿಂದ ಈಗ ಇರ್ತಕ್ಕಂಥ 7ಕ್ಕೆ ನಾವು ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರು, 8ಕ್ಕೆ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರು 1ರಿಂದ 7ನೇ ತರಗತಿವರೆಗೆ ಪಾಠ ಮಾಡ್ತವೆ, 8ನೇ ತರಗತಿವರೆಗೆ ಪಾಠ ಮಾಡ್ತಕ್ಕಂಥವ್ರನ್ನ ನೀವು ಪದವಿಯನ್ನ ಮಾಡಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರು ಯೋಚನೆ ಮಾಡಿರ್ತಕ್ಕಂಥದ್ದು. ಸೊ ನಮ್ಮಲ್ಲಿ ರಾಜ್ಯದಲ್ಲಿ 1,68,000 ಜನ ಶಿಕ್ಷಕರು ಇದ್ರು, 52,000 ಜನ ಶಿಕ್ಷಕರು ಪದವಿಯನ್ನು ಪಡೆದಿರ್ತಕ್ಕಂಥ ಪ್ರಾಥಮಿಕ ಶಾಲಾ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು ನಮ್ಮ ಬಳ್ಳಾರಿಯಲ್ಲಿ 1200 ಶಿಕ್ಷಕರು ಪದವಿಯನ್ನು ಪಡೆದಿರ್ತಕ್ಕಂಥವ್ರು ನಾವಿದ್ದೇವೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥದ್ದು. ಆ ಪದವಿ ಪಡೆದಿರ್ತಕ್ಕಂಥ ಸೇವಾ ನಿರತ ಶಿಕ್ಷಕರಿಗೆ ನಮ್ಮನ್ನು ಸತಿ GPT ಶಿಕ್ಷಕರಂತ ಪರಿಗಣಿಸಬೇಕು ಮತ್ತು ಸೇವಾ ಜ್ಯೇಷ್ಠತೆ ಮೇಲೆ ನಾವು ಪರಿಗಣಿಸಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ಇಟ್ಟಿದ್ದೇವೆ. GPT ಅಂದ್ರೆ ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಗ್ರಾಜುಯೇಟ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತಕ್ಕಂಥದ್ದು ಸರ್. ಅವರಿಗೆ ಇರ್ತಕ್ಕಂಥದ್ದು 2016 ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಅವರು ಈ ಕಡೆಗೆ CNR ನೇಮಕ ಬಂದಾಗ ಅವ್ರಿಗೆ ಮಾತ್ರ ಇರ್ತಕ್ಕಂಥದ್ದು ಇವ್ರು ಬರ್ತಿದ್ದಾರೆ. ನಮಗೆ ಅಪಾಯಿಂಟ್ಮೆಂಟ್ ಆಗುವ ಪೂರ್ವದಲ್ಲಿ ನಮಗೆ ಪ್ರಮೋಷನ್ ಅನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ದು ಡಿಮ್ಯಾಂಡ್ ಆಗಿತ್ತು ಇರ್ತಕ್ಕಂಥದ್ದು. ಈಗಲೂ ನಮ್ಮ ಡಿಮ್ಯಾಂಡ್ ಏನಿದೆ ಅಂದ್ರೆ ಸರ್, ನಾವು ಏನು ಈ ಪ್ರಾಥಮಿಕ ಶಾಲಾ ಶಿಕ್ಷಕರು ಸೇವಾನಿರತ ಶಿಕ್ಷಕರು ಇದಾವಲ್ಲ ಅವರಲ್ಲಿ ಇರ್ತಕ್ಕಂಥವ್ರು ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರಿಗೆ ಸೇವಾ ಸೀನಿಯಾರಿಟಿ ಆಧಾರದ ಮೇಲೆ ನಮಗೆ ಇರ್ತಕ್ಕಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರೆಂದು ಪರಿಗಣಿಸಬೇಕು. ಯಾವುದೇ ನಮ್ಮ ಸೇವೆಗೆ ಧಕ್ಕೆ ಆಗದ ರೀತಿಯಲ್ಲಿ ಸೀನಿಯಾರಿಟಿ ಬೇಸಿಸ್ ಮೇಲೆ ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಲಾಸ್ಟ್ ಇಯರ್ 12ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಲಾಸ್ಟ್ ಇಯರ್ 24 ಹೋರಾಟವನ್ನು ಮಾಡಿದ್ವಿ, ಬೃಹತ್ ಹೋರಾಟ. ಆ ಹೋರಾಟಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 4/9/2024 ಆ ಪದಾಧಿಕಾರಿಗಳನ್ನು ಮತ್ತು ಶಿಕ್ಷಣ ಸಚಿವರ ಸಮ್ಮುಖದಲ್ಲಿ ಮತ್ತು ನಮ್ಮ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ ಸರ್. ಆ ಸಭೆಯನ್ನ ಮಾಡಿ 30 ದಿನದೊಳಗೆ ಒಂದು ಕಮಿಟಿಯನ್ನು ರಚನೆ ಮಾಡಿ, ಯಾರೋ ಆಯುಕ್ತರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ವರದಿಯನ್ನ ಪಡೆದು ತಕ್ಷಣ ನಮ್ಮ ಡಿಮ್ಯಾಂಡ್ ಅನ್ನ ನಾವು ಈಡೇರಿಸ್ತೇವೆ ಅಂತಕ್ಕಂಥದ್ದು ಒಂದು ಹಂತದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಆದ್ರೂ ಇಲ್ಲಿವರೆಗೂ ಇರ್ತಕ್ಕಂಥದ್ದು ಆ ಡಿಮ್ಯಾಂಡ್ ಈಡೇರದೇ ಇರುವುದರಿಂದ ನಮ್ದು ಇರ್ತಕ್ಕಂಥದ್ದು 2 ಹಂತದಲ್ಲಿ, ಒಂದು CNR ನಿಯಮಕ್ಕೆ ತಿದ್ದುಪಡಿ ಬರಬೇಕಾದ್ರೆ 3 ಹಂತದಲ್ಲಿ ಒಂದು ವ್ಯವಸ್ಥೆ ಆಗ್ಬೇಕಾಗಿದೆ ಸರ್. 1ನೇ ಹಂತದಲ್ಲಿ ಈಗಾಗಲೇ ಕಾನೂನು ಇಲಾಖೆ ಇರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸರ್. ಈಗ 1/4/2006 ಒಂದು ಪಿಂಚಣಿ ಅಂತಕ್ಕಂಥ ಯೋಜನೆ, ಯಾರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಅವರಿಗೆ ಪಿಂಚಣಿ ಇಲ್ಲ ಅಂತಕ್ಕಂಥದ್ದು ಸರ್ಕಾರದ ಒಂದು ಯೋಜನೆ ಆಗಿದೆ ಸರ್. 1/4/2006 ಈ ಕಡೆ ಯಾರು ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಅವ್ರ ಪಿಂಚಣಿ ಅಂತಕ್ಕಂಥದ್ದಿಲ್ಲ. ಯಾವುದೇ ಒಂದು CNR ನಿಯಮ ಆಗಿರ್ಬೋದು, ಯಾವುದೇ ಕಾಯ್ದೆ ಆಗಿರ್ಬೋದು, ಅದು ಜಾರಿಗೆ ಬಂದ ನಂತರ
ಅದು ಯಾವಾಗ ಜಾರಿಗೆ ಬರುತ್ತೋ ಆ ಕಡೆ ಮಾತ್ರ ಜಾರಿಗೆ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಹಿಂದಲ್ದ ಜಾರಿಗೆ ಬರಬಾರ್ದು ಸರ್. ಹಾಗಾಗಿ 2017ರಲ್ಲಿ ನಾವು ಪೂರ್ವದಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವರಿಗೆ ಯಾಕೆ ಇದು ಮಾನದಂಡ ಅಂತಕ್ಕಂಥ ಪ್ರಶ್ನೆ ಕಾಡ್ತಾ ಇದೆ ಸರ್. 2017ರಲ್ಲಿ ಏನು C&R ನಿಯಮದಲ್ಲಿದೆ ಅಂದ್ರೆ ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರಿಗೆ ಮಾತ್ರ ಇರ್ತಕ್ಕಂಥದ್ದು, ಈ ಕಡೆಗೆ ಇರ್ತಕ್ಕಂಥವ್ರು ಪ್ರಮೋಷನ್ ಕೊಡಬೇಕು ಅಂತ. ಹಾಗಾದ್ರೆ ಹಿಂದೆ ಇರ್ತಕ್ಕಂಥವ್ರು ನಾವು ಯಾವ 1ರಿಂದ 7ಕ್ಕೂ ನಾವು ಪಾಠ ಮಾಡೀವಿ. ಅಲ್ಲಿ BA ಸರ್, BA ಆಗಿರ್ತಕ್ಕಂಥ BA D.Ed. ಈಗ ನಾವು D.Ed ಆಗಿರ್ತಕ್ಕಂಥವ್ರು ಟೀಚರ್ ಆಗಿ ಕೆಲಸ ಮಾಡ್ತದ ಸರ್. ಅವ್ರು BA ಆಗಿರ್ತಕ್ಕಂಥ ಎಸ್ ನಾರ್ಮಲ್ ಡಿಗ್ರಿ, ಎನಿ ಡಿಗ್ರಿ, BAd ಅಲ್ಲ ಸರ್. BA ಆಗಿರ್ತಕ್ಕಂಥವ್ರ ಸತ್ಯನ ಒಂದು ಅವರಿಗೆ BA ಮತ್ತು ಅವರಿಗೆ ಸತ್ಯನ GPT ಆಗಿರ್ತಕ್ಕಂಥವ್ರು ಸರ್. B.Ed ಆದವರು ಇದ್ದಾರೆ, BA ಮತ್ತು D.Ed ಆಗಿದ್ದಾರೆ ಅದಾರ ಸರ್, ಅದ್ರಲ್ಲಿ ಆಡ್ತಾರೆ. ಅದಕ್ಕಾಗಿನೇ ಯಾವ್ದಕ್ಕ ಹೌದು ಸರ್. ಅಲ್ಲಿ ಅಪಾಯಿಂಟ್ಮೆಂಟ್ ಅಪಾಯಿಂಟ್ಮೆಂಟ್ BA ಹೌದು ಸರ್, ಪದವಿ ಪಡೆದಿರ್ತಕ್ಕಂಥ ಎನಿ ಡಿಗ್ರಿ ಆಗಿರ್ತಕ್ಕಂಥವ್ರು. ಸೊ ಹಾಗಾಗಿ ನಮ್ಮದು ಒಂದು ಇರ್ತಕ್ಕಂಥ ಪ್ರಮುಖವಾಗಿ ಏನಂದ್ರೆ ಸರ್, ಆ ಡಿಮ್ಯಾಂಡ್ ಏನಿದೆ ಅಂದ್ರೆ ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರಿಗೆ ಸೇವಾ ನಿಯಮ ಅಡ್ಡ ಬರ್ತಾ ಇದೆ ಸರ್. ನಮಗಿರ್ತಕ್ಕಂಥದ್ದು ಈಗ 2017ರ ನಿಯಮ ಅದು ಅಡ್ಡ ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ಆ ನಿಯಮಕ್ಕೆ ತಿದ್ದುಪಡಿ ತರಬೇಕಂತ ಹೇಳಿ ಈಗಾಗಲೇ ಕಾನೂನು ಇಲಾಖೆಯವರು ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸರ್. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ 2017ರ ಪೂರ್ವದಲ್ಲಿ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರು ಇವರಿಗೆ ಯಾವುದೇ ಇರ್ತಕ್ಕಂಥ ನಿಯಮ ಇದೆಯಾ ಅಪಾಯಿಂಟ್ಮೆಂಟ್ ಇವರಿಗೆ ಅನ್ವಯಿಸೋದಿಲ್ಲ. 2017ರ C&R ನಿಯಮ ಅನ್ವಯಿಸಿದಿಲ್ಲ. ಇವರಿಗೆ ಸೇವಾ ಜ್ಯೇಷ್ಠತೆ ಮೇಲೆ ಪ್ರಮೋಷನ್ ಕೊಡ್ಬೋದು ಅಂತಕ್ಕಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಸರ್. ಮತ್ತು ಆಡಳಿತ ಮತ್ತು ಸುಧಾರಣೆ ಇಲಾಖೆಯವರು DPR ಆಡಳಿತ ಮತ್ತು ಸೇವಾ ಸುಧಾರಣೆ ಇಲಾಖೆಯವರ ಸತಿಗೇನು ಅವರು ಇರ್ತಕ್ಕಂಥ ಸ್ಪಷ್ಟವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಈಗಾಗಲೇ ಕೊಟ್ಟಿದ್ದಾರೆ ಸರ್. ಆ ನಂತರ ಈಗ ಮುಖ್ಯಮಂತ್ರಿಗಳ ಆರ್ಥಿಕ ಇಲಾಖೆಗೆ ಈ ಕಡತ ಬಂದಿದೆ ಸರ್. ಆರ್ಥಿಕ ಇಲಾಖೆಯಲ್ಲಿ ಕಡತಲ್ಲಿ ಇರ್ತಕ್ಕಂಥದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಇದರ ಅಧ್ಯಕ್ಷರ ಹಣಕಾಸು ಸಚಿವರಾಗಿರೋದ್ರಿಂದ ಸೊ ಬೇಗನೆ ಇರ್ತಕ್ಕಂಥ ಕಡತವನ್ನ ಪ್ರಾರಂಭ ಮಾಡಬೇಕು. ಆ ಕಡತಕ್ಕೆ ಅನುಮೋದನೆ ನೀಡಬೇಕು. ನಂತರ ಇರ್ತಕ್ಕಂಥದ್ದು ನಮ್ಮ C&R ನಿಯಮಕ್ಕೆ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಕೊಟ್ಟು ನಮ್ಮ ಒಂದು ಸೇವಾ ಜ್ಯೇಷ್ಠತೆಯ ಮೇಲೆ ನಮಗೇನು ಅಪಾಯಿಂಟ್ಮೆಂಟ್ ಪದವೀಧರ ಶಿಕ್ಷಕರದಾರ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮಗೆ 1 ವರ್ಷ ಆಗಿದೆ. ಮತ್ತೆ ನಾವು ಇರ್ತಕ್ಕಂಥ ಹೋರಾಟವನ್ನ ಮತ್ತೆ 1 ವರ್ಷಕ್ಕೆ ಮತ್ತೆ ನಾವು ಇವತ್ತು ಪ್ರಾರಂಭ ಮಾಡಿದ್ದೇವೆ ಸರ್. ಇದು ಇವತ್ತಿನ ಹೋರಾಟ ಮನವಿ ಕೊಡೋದ ಮುಖ ಪದವಿ ಪಡೆದರ್ ಸರ್, ಎಲ್ಲರಿಗಲ್ಲ ಸರ್, ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರಿಗೆ ಅನ್ಯಾಯ ಆಗ್ತದೆ ಸರ್. ಹಾಗಾಗಿ ನಮ್ಮ ಪದವಿ ಪಡೆದಿರ್ತಕ್ಕಂಥ ಶಿಕ್ಷಕರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಈಗಲೇ ಇರ್ತಕ್ಕಂಥದ್ದು ನಮ್ಮ ಆಗ್ತಾ ಇದೆ ಸರ್. ಹಾಗಾಗಿ ಅದು ನೋವಿದೆ ನಮಗೆ. ಇನ್ನೊಂದು ಎಷ್ಟು ನೋವು ಅಂದ್ರೆ ಸರ್, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಪಾಯಿಂಟ್ಮೆಂಟ್ ಆದ್ರೆ ಕೊನೆವರೆಗಿನ ಒಂದು ಪ್ರಮೋಷನ್ ನಮಗೇನು ಸಿಗದೆ ಇರ್ತಕ್ಕಂಥ ಒಂದು ದುರ್ದೈವದ ಒಂದು ಸಂಗತಿ ಸತ್ತಿಗಿದೆ ಸರ್ ಎಲ್ಲ ವ್ಯವಸ್ಥೆಯಲ್ಲಿ. ಯಾಕಂದ್ರೆ ಅಲ್ಲಿ ಹೆಡ್ ಮಾಸ್ಟರ್ ಆಗ್ಬೇಕು ಸರ್, ಮತ್ತು ಆಮೇಲೆ ಸೀನಿಯರ್ ಹೆಡ್ ಮಾಸ್ಟರ್ ಆಗ್ಬೇಕು. ಇವೆರಡೇ ಬಡ್ತಿಗೆ ಸತ್ಯನ ಈಗಾಗಲೇ ಇರ್ತಕ್ಕಂಥ ಸಮಸ್ಯೆ ಎದುರಾಗಿರುವುದರಿಂದ ಅದು ಸತ್ಯನ ಒಂದು ಡಿಮ್ಯಾಂಡ್ ಅನ್ನು ಇದರಲ್ಲಿ ಇಟ್ಟಿದ್ದೇವೆ ಸರ್. ನಮಗಿರ್ತಕ್ಕಂಥದ್ದು ಏನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸೇವಾ ಜ್ಯೇಷ್ಠತೆ ಮೇಲೆ ಇಲ್ಲಿವರೆಗೆ ಬಡ್ತಿಯನ್ನು ಕೊಡ್ತಾ ಇದ್ದೀರಾ, ಹಾಗೆ ಸೇವಾ ಜ್ಯೇಷ್ಠತೆ ಮೇಲೆ ಮುಖ್ಯೋಪಾಧ್ಯಾಯರಿಗೆ ಬಡ್ತಿ ಕೊಡಬೇಕು. ಮತ್ತು ಅನ್ಯ ಕಾರ್ಯದಿಂದ ನಮ್ಮ ಶಿಕ್ಷಕರು ಈಗಾಗಲೇ BLO ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥ ನಿಯೋಜನೆ ಮೇಲೆ ಬೇರೆ ಬೇರೆ ಕೆಲಸಗಳನ್ನ, ಜನಗಣತಿ, ಸೆನ್ಸಸ್, ಇನ್ನಿತರ ಕೆಲಸಗಳನ್ನು ಮಾಡ್ತಿದ್ರೆ ಅವರೆಲ್ಲವನ್ನ ಈಗ ಇರ್ತಕ್ಕಂಥದ್ದು ಸ್ಟಾಪ್ ಮಾಡಿ ಕೇವಲ ಇರ್ತಕ್ಕಂಥ ಗುಣಾತ್ಮಕ ಶಿಕ್ಷಣದ ಕಡೆಗೆ, ಬೋಧನೆ ಕಡೆಗೆ ಅವಕಾಶವನ್ನು, ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿ ಕೊಡಬೇಕು ಅಂತಕ್ಕಂಥ ಡಿಮ್ಯಾಂಡ್ ಅನ್ನು ಇಟ್ಟಿದ್ದೇವೆ ಸರ್.